ಸೊ ವಿಷಯ ಬಂದ್ಬಿಟ್ಟು ಇದೇ ಸೆಪ್ಟೆಂಬರ್ 26ನೇ ತಾರೀಕಿನಂದು ನನ್ನ ಒಂದು ಸ್ವಗ್ರಾಮವಂತ ಯಲಗಚ್ ಗ್ರಾಮದಲ್ಲಿ ನನ್ನ ಒಂದು ಸ್ವಂತ ಜಾಗದಲ್ಲಿ ಒಂದು ಅಪ್ಪಟ ಅಭಿಮಾನಿಯಾಗಿ ಅವ್ರನ್ನ ಪೂಜಿಸುವ ಒಂದು ದೇವಾಲಯವನ್ನು ನಾನು ಕಟ್ಟಡ ನಿರ್ಮಾಣ ಮಾಡಿ ಆ ಒಂದು ದೇವಾಲಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 6.5 ಅಡಿ ಎತ್ತರದ ಒಂದು ಪುತ್ಥಳಿಯನ್ನು ಅನಾವರಣ ಮಾಡೋಕ್ಕೆ ಇದೇ 26ನೇ ತಾರೀಕು ಅವರ ಧರ್ಮಪತ್ನಿಯವರಾದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ. ಸೊ ಅದೇ ರೀತಿ ಎಲ್ಲ ನನ್ನ ಊರಿನ ಗ್ರಾಮಸ್ಥರದ್ದು ಕೂಡ ಈ ಒಂದು ಸಹಕಾರ ಸಪೋರ್ಟ್ ತುಂಬ ಇದೆ. ಎಲ್ಲ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲ ಉದ್ಯಮಿದಾರರು, ರಾಜಕಾರಣಿಗಳು, ಡೆವಲಪರ್ಸು, ಪ್ರತಿಯೊಬ್ಬ ಶಾಲಾ ಕಾಲೇಜುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರ ಸಹಕಾರ ನನಗೆ ತುಂಬ ಮುಖ್ಯವಾಗಿ ಬೇಕಾಗಿದೆ, ಇನ್ನೂ ಹೆಚ್ಚು ಬೇಕು. ಯಾಕಂದ್ರೆ ಸಾವಿರಾರು ಜನ ಅಭಿಮಾನಿಗಳು ಬರೋದರಿಂದ ಹೆಚ್ಚಿನ ಒಂದು ಕ್ರಮವನ್ನು ನಾವು ಕೈಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಅದರ ಬಗ್ಗೆ ನಮ್ಮ ಕಾರ್ಯಕ್ರಮದ ಆಯೋಜಕರು ಹಾಗೂ ನಮ್ಮ ಗುರುಗಳಾದಂಥ ಸಂಜಯ್ ಗಾಂಧಿ ಸಂಜೀವಣ್ಣನವರು ಕೂಡ ಮಾತಾಡ್ತಾರೆ. ಸ್ವಾಗತ ಮಾಡ್ತೀನಿ. ಸ್ವಾಗತ ಸುಸ್ವಾಗತ. ಅವರ ಮಾತಾಶ್ರೀಯವರಾಗಿರ್ತಕ್ಕಂಥ ಮಾದೇವಕ್ಕ ಮರಬೋದವರು ಆಗಮಿಸ್ತಾರೆ, ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ಸ್ವಾಗತ. ಸತೀಶ್ ಇಳ್ಗೇರ್ ಸರ್ ಆಗಮಿಸ್ತಾರೆ, ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ಸರ್ ಅವ್ರು ಕರ್ಕೊಂಡು ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಪ್ರಕಾಶ್ ಮರ್ಬಾದ್ ಅವರು ಪ್ರಥಮವಾಗಿ ಮಾತಾಡಿದ ಮೇಲೆ ನಾನು ಮಾತಾಡ್ತೇನೆ.